ಕ್ಯಾಮ್ರಾ ನೋಡಿ ಮಾತಾಡಮ್ಮ. ನನ್ನ ಫೋರ್ಸ್ ಮಾಡಿ ತಗೊಂಡು ಹೋಗಿದ್ದ ಸರ್. ಯಾರಮ್ಮ? ಏನು? ಪ್ರಕಾಶ್ ಗೋಪಿ ಕಂಜರ್ಘಾಟ್ ಅಂತ. ನಾನು ಕೋಲ್ಹಾಪುರ್ನಾಗ ಹೋಗಿದ್ದೆ. ಅಲ್ಲಿಂದ ನಾನು ಕಾಲ್ ಮಾಡಿ ಅಲ್ಲೇ ನಾನು ಕಾಲ್ ಮಾಡಿ ನನ್ಗೆ ಕರೆದಾನ, ಇಲ್ಲಿ ಬಾ ಹೋಟೆಲ್ಗೆ. ಅಲ್ಲಿ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ನನಗೆ ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನು ಹಾಕಿನೂ ಗೊತ್ತಿಲ್ಲ, ಏನು ಪಾಯ್ಸನ್ ಹಾಕಿದ್ದ ಏನು ಅವ್ನು ಕೇಳ್ಕೊತ ಹೋಗಿದ್ದೆ. ನಾನು ಅಲ್ಲಿಂದ ಹೋಗಿ ನನಗೆ ಬಸ್ನಾಗೆ ತೊಗೊಂಡು ಹೋಗಿದ್ದ, ಎಲ್ಲೇ ಎದ್ರಾಗ ತೊಗೊಂಡು ಹೋಗಿದ್ದ ಅದನ್ನು ಗೊತ್ತಿಲ್ಲ. ತೊಗೊಂಡು ಹೋಗಿ ನನಗೆ ಒಂದು ರೂಮ್ನಾಗ ಇಟ್ಟಿದ್ದ. ಆವಾಗ ನನಗೆ ಹೋಶ್ ಬಂತು. ಹೋಶ್ ಬಂದ ಮೇಲೆ ನನಗೆ ಕೇಳಿದ್ದು, ನಾನು ಎಲ್ಲೇ ಬಂದೀನಿ, ನಾನು ಯಾವ ಊರಾಗ ಅದೀನಿ ಅಂದರೂ ಕೇಳಿದ್ರೆ ಹೇಳಿಲ್ಲ. ಮತ್ತು ಆಮೇಲೆ ನೀನು ಹೆಂಗೆ ಹೇಳ್ತೀನಿ ಹಂಗೆ ಹೇಳಿ ನನ್ನ ಮಾತು ಅಂತ ಹೇಳಿದ್ದ ಅವನು, ಆ ಪ್ರಕಾಶ್ ಅಂತ. ಅವ್ನು ಮತ್ತು ನನಗೆ ಧಮಕಿ ಕೊಟ್ಟಿದ್ದ, ನಿಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸ್ಬಿಡ್ತೀನಿ, ನಿನಗೂ ಸಾಯಿಸ್ಬಿಡ್ತೀನಿ, ನನ್ನ ಮಾತು ಕೇಳಿ ಹೋಗಿ ನೀನು, ಇಲ್ಲಾಂದ್ರೆ ನಿನ್ಗೆ ನೋಡಿ ಏನು ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ ಧಮಕಿ ಕೊಟ್ಟಿದ್ದ ಸರ್. ಅಲ್ಲ, ಈಗ ಮದುವೆ ಆಗಿದ್ರಲ್ಲ, ಎಲ್ಲಾಗಿದ್ರಿ? ಏನು ಅದು ಮದ್ವೆ ಯಾವ ಊರಾಗ ಆಗಿದೆ ಅದೂ ಗೊತ್ತಿಲ್ಲ, ನನಗೆ ಕೇಳಿದ್ರು ಹೇಳಿಲ್ಲ. ನನಗೂ ಜಬರ್ದಸ್ತಿ ನನ್ನ ಜೊತೆ ಮದ್ವೆ ಮಾಡಿದ್ದ ಸರ್. ಆಮೇಲೆ ಮುಂದೆ ಎಲ್ಲಿದ್ರಮ್ಮ? ಅಲ್ಲೇ ರೂಮ್ನಾಗ ಇಟ್ಟಿದ್ದ. ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ನ್ಯೂಸ್ನಾಗ ಬಂದಿದ್ದ. ಆವಾಗ ನಾನು ಆ ನ್ಯೂಸ್ ನನಗೆ ತೋರಿಸಿದ್ದ. ಆಮೇಲೆ ಅಂದಾನ ನಿಮ್ಮ ಡ್ಯಾಡಿ ಇದು ಕೆಲಸ ಕಡೆ ಅದೀನಿ ಅಂತ ಹೇಳಿ ನನಗೆ ಧಮಕಿ ಕೊಟ್ಟಿದ್ದ, ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ನನಗೆ ಹಂಗೆ ಹೇಳಿದ್ದ. ನಾನು ಎಂದಿನಿ ಅವ್ರು ಅಂದ ನನಗೆ, ಪ್ರಕಾಶ್ ಅವ್ರು ಅಂದಿದ್ದ, ನಿನ್ಗೆ ಪೊಲೀಸ್ ಸ್ಟೇಷನ್ ತೊಗೊಂಡು ಹೋಗ್ತೀನಿ, ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದ. ನಾನು ಆಯ್ತು ಬಿಡು ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗ ಬಂದಿದ್ದೆ. ನಮ್ಮ ಮಮ್ಮಿ ಡ್ಯಾಡಿ ಬೇಕು, ನನಗೆ ಎಜುಕೇಷನ್ ಬೇಕು, ಇಂಥ ಕೆಲಸ ಮಾಡಬಾರ್ದಂತ ನಾನು ಅದು ಮಾಡಿದ್ದೆ. ಅಲ್ಲ, ಈಗ ಮೊಬೈಲ್ ಇದು ಟಿವಿಗೆಲ್ಲ ಬಂತಂದ್ರಲ್ಲ, ಅದನ್ನ ನೋಡಿ ಅಂದರೆ ನಮ್ಮ ಮರ್ಯಾದೆ ತೆಗಿತದಂತ ಇದು ಮಾಡಿದ್ನ. ಹಾಂ, ಏನಂತ? ಅಲ್ಲ, ಕಂಪ್ಲೇಂಟ್ ಎದು ಕೊಡ ಅಂತ, ಎದು ಸಲ ಕೊಡಂತ ಅವ್ನ ಇದು ನೇಮ್ ಸ್ಪಾಯ್ಲ್ ಮಾಡತ್ತ ಅಂತ ನಮ್ಮ ಮಮ್ಮಿ ಡ್ಯಾಡಿ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಯಾರ. ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡಂತ ಬೇಕು, ಇಂಥ ಕೆಲಸ ಮಾಡಬಾರ್ದಂತ ನಾನು ಅದು ಮಾಡಿದ್ದೆ. ಅಲ್ಲ, ಈಗ ಮೊಬೈಲ್ ಇದು ಟಿವಿಗೆಲ್ಲ ಬಂತಂದ್ರಲ್ಲ, ಅದನ್ನ ನೋಡಿ ಅಂದರೆ ನಮ್ಮ ಮರ್ಯಾದೆ ತೆಗಿತದಂತ ಇದು ಮಾಡಿದ್ನ. ಹಾಂ, ಏನಂತ? ಅಲ್ಲ, ಕಂಪ್ಲೇಂಟ್ ಎದು ಕೊಡ ಅಂತ, ಎದು ಸಲ ಕೊಡಂತ ಅವ್ನ ಇದು ನೇಮ್ ಸ್ಪಾಯ್ಲ್ ಮಾಡತ್ತ ಅಂತ ನಮ್ಮ ಮಮ್ಮಿ ಡ್ಯಾಡಿ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಯಾರ. ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡಂತ ಹೇಳಿದ್ರು. ನೀವು ಕೊಡ್ತೀನಂತ ಬಂದಿ? ಹೌದು, ಅವ್ನ ಮಾತ ಕೇಳಿ ಬಂದಿದ್ದೆ. ಹಿಂಗೆ ಕೊಡ್ತೀನಿ ಸ್ಟೇಟ್ಮೆಂಟ್, ಹಂಗೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ. ಮತ್ತು ಅವ್ನ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಹಂಗೆ ಹೇಳಿದ್ದ, ಹಂಗೆ ಕೊಟ್ಟಿಲ್ಲ. ಟಾರ್ಚರ್ ಕೊಟ್ಟಿದ್ದ. ಹಾಂ, ಅದು ಬ್ಯಾಡ್ ನ್ಯೂಸ್ ತೋರಿಸೋದು ಅಂತ ಕೆಲಸ ಮಾಡಿದ್ದ ನನ್ನ ಜೊತೆ. ಯಾವ ಥರ ಅಂದ್ರೆ ಕಿರುಕುಳ ಯಾವ ಥರ ಕೊಡ್ತಿದ್ದ ನಮ್ಮ ನಿನಗೆ? ಮೊಬೈಲ್ನಾಗ ಸೆಂಡಿಂಗ್ ಮಾಡೋದು ಅಂತ ಕೆಲಸ ಮಾಡಿದ್ದೆ ಸರ್. ಈಗ ಬಂದ್ಮೇಲೆ ಕಂಪ್ಲೇಂಟ್ ಕೊಡ್ತೀಯಲ್ಲಮ್ಮ? ಈಗ ಬಂದ್ಮೇಲೆ ಹೌದು, ಅವ್ನಿಗೆ ಕಂಪ್ಲೇಂಟ್ ಕೊಡಬೇಕಂತ ನಾನು ಈಗ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಅವ್ನಿಗೆ ಇದು FIR ಮಾಡಬೇಕು. ನ್ಯಾಯ ಬೇಕೀಗ ನನಗೆ. ನನ್ನ ಎಜುಕೇಷನ್ನು ಸ್ಪಾಯ್ಲ್ ಆಯ್ತಾ, ನನ್ನ ಲೈಫ್ ಸ್ಪಾಯ್ಲ್ ಆಯ್ತಾ. ಅವನ ಬಗ್ಗೆ ನನಗೆ ತಲೆನಾಗಿ ಏನೇನು ಮಾಡಿದ್ದ ನನಗೂ ಗೊತ್ತು ಸರ್. ಅಲ್ಲಮ್ಮ, ಈಗ ಅಲ್ಲಮ್ಮ, ಈಗ ಮದುವೆ ಆಗಿತ್ತು ಅಂತ ಗೊತ್ತಿತ್ತಲ್ಲ, ಮತ್ತೆ ಯಾಕೆ ನೀನೇ ಹಾಕಿದ? ನನಗೆ ಅವ್ನು ಏನು ಹಾಕಿದ್ದ ಜ್ಯೂಸ್ನಾಗ ಅದು ಗೊತ್ತಿಲ್ಲ. ಅವ್ನ ಮಾತು ಕೇಳ್ಕೊಂತ ಹೋಗಿದ್ದೆ.